ಶಾಲೆಯಲ್ಲಿ ಬೇಕು ಹಾಜರಾತಿ, ನೌಕರಿಗೆ ಬೇಕು ದಾಖಲಾತಿ. ಹಾಯ್ ಹಲೋ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಯಾವುದೇ ಸರ್ಕಾರಿ ಹುದ್ದೆಗೆ ಆಯ್ಕೆಯಾದ ನಂತರ ಯಾವೆಲ್ಲ ದಾಖಲಾತಿಗಳು ಬೇಕು, ದಾಖಲಾತಿ ಪರಿಶೀಲನೆಗೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಯಾವುದೇ ಸರ್ಕಾರಿ ಹುದ್ದೆಗೆ ಆಯ್ಕೆಯಾದ ನಂತರ ಈ ಒಂದು ಅತ್ಯಗತ್ಯವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗಿರ್ತದೆ, ಅದುವೇ ದಾಖಲಾತಿ ಪರಿಶೀಲನೆ ಸ್ನೇಹಿತರೆ. ಈ ಒಂದು ದಾಖಲಾತಿ ಪರಿಶೀಲನೆಯಲ್ಲಿ ಯಾವೆಲ್ಲ ದಾಖಲಾತಿಗಳು ಬೇಕಾಗ್ತಾವೆ ಅಂತೇಳಿ ಒಂದು ಸಣ್ಣ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ನಿಮ್ಮ ಒಂದು ಕ್ವಾಲಿಫಿಕೇಷನ್ ಮಾರ್ಕ್ಸ್ ಕಾರ್ಡ್ಸ್, ಆ ಹುದ್ದೆಗೆ ಒಂದು ಈ ಸದ್ಯ VAO ಅಂತೇಳಿ ಜಾಬ್ಗೆ ಸೆಕೆಂಡ್ PUC ಅರ್ಹತೆಯನ್ನು ಕೇಳಿರ್ತಾರೆ. ಆ ಒಂದು ಸೆಕೆಂಡ್ PUC ಅರ್ಹತೆಯಲ್ಲಿ ನಿಮಗೆ SSLC ಆ್ಯಂಡ್ PUC ಮಾರ್ಕ್ಸ್ ಕಾರ್ಡ್ ಸ್ಟಾರ್ಟಿಂಗ್ ಸ್ನೇಹಿತರೆ. ಈ ಒಂದು ಎರಡು ದಾಖಲಾತಿಗಳು ಮತ್ತು ಮೂಲ ಪ್ರತಿ ಸ್ನೇಹಿತರೆ, ನಿಮ್ಮ ಒಂದು ಲಿವಿಂಗ್ ಸರ್ಟಿಫಿಕೇಟ್ LC ಬೇಕಾಗಿರ್ತದೆ, SSLCದು ಮತ್ತು PUCದು. ಸ್ನೇಹಿತರೆ, 1ನೇ ತರಗತಿಗೆ ದಾಖಲಾತಿ ಮಾಡಿರ್ತಕ್ಕಂಥ ಮಾಹಿತಿ ಅಂದರೆ ನಿಮ್ಮ ಒಂದು ಶಾಲೆಯಲ್ಲಿ ಅಡ್ಮಿಷನ್ ಮಾಡಿರ್ತಕ್ಕಂಥ ಒಂದು ದಾಖಲಾತಿ ಮಾಹಿತಿಯನ್ನು ಜೆರಾಕ್ಸ್ ಪ್ರತಿ ನಿಮ್ಮ ಹತ್ರ ಇರಬೇಕು ಸ್ನೇಹಿತರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೇಕಾಗದೇ ಇರ್ಬೋದು, ಆದರೆ ಮುಂದೆ ನಿಮ್ಮ ಸಿಂಧುತ್ವ ಪ್ರಮಾಣಪತ್ರ ತೆಗೆಸಲು ಅದು ಕಡ್ಡಾಯವಾಗಿ ಬೇಕಾಗುತ್ತೆ. 1ನೇ ತರಗತಿಯ ಒಂದು ದಾಖಲಾತಿ ಮಾಹಿತಿ. ಮತ್ತು ಜಾಬ್ ಏನಾದರೂ ಡಿಗ್ರಿ ಲೆವೆಲ್ ಇದ್ದರೆ ಸ್ನೇಹಿತರೆ, ಡಿಗ್ರಿಯ ಎಲ್ಲ ಪ್ರಮಾಣಪತ್ರಗಳು ಅಂದರೆ ಮಾರ್ಕ್ಸ್ ಕಾರ್ಡ್ಸ್, ಅಂಕಪಟ್ಟಿಗಳು ನಿಮ್ಮ ಹತ್ರ ಇರಬೇಕು. ಅಂಕಪಟ್ಟಿ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಎಲ್ಲವೂ ಕೂಡ ನಿಮ್ಮ ಹತ್ರ ಇರಲೇಬೇಕು ಕಡ್ಡಾಯವಾಗಿ. ಮತ್ತು ಕ್ಯಾನ್ವೊಕೇಷನ್ ಸರ್ಟಿಫಿಕೇಟ್ ಇರಬೇಕು. ಇನ್ನು 4ನೆಯ ದಾಖಲಾತಿ ಯಾವುದಪ್ಪ ಅಂತಂದರೆ ಆಧಾರ್ ಕಾರ್ಡ್ ಸ್ನೇಹಿತರೆ. ಈ ಒಂದು ಆಧಾರ್ ಕಾರ್ಡ್ನಿಂದ ನಿಮ್ಮ ಎಲ್ಲ ಒಂದು ಡೇಟಾ ಅವರ ವೆಬ್ಸೈಟ್ನಲ್ಲಿ ಇರುತ್ತೆ. ಅದು ಏನಪ್ಪ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹೊಡೆದ್ರೆ ನಿಮ್ಮ ಎಲ್ಲ ಒಂದು ದಾಖಲಾತಿ ಮಾಹಿತಿ ತೋರಿಸುತ್ತೆ. ನಿಮ್ಮ ಹೆಸರು, ನೇಮ್, ಮಾರ್ಕ್ಸ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ಆಧಾರ್ ಕಾರ್ಡ್ನಲ್ಲಿ ಯಾಸ್ ಇಟ್ ಈಸ್ ಇರಬೇಕು ಸ್ನೇಹಿತರೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು. ಡೇಟ್ ಆಫ್ ಬರ್ತು ಮತ್ತು ಹೆಸರು ಕರೆಕ್ಟಾಗಿ ಇರಬೇಕು. ಮತ್ತು ರೇಷನ್ ಕಾರ್ಡ್, APL or BPL ರೇಷನ್ ಕಾರ್ಡ್ನಲ್ಲಿ ನೀವು ಸದಸ್ಯರಾಗಿ ಸೇರ್ಪಡೆ ಆಗಿರಬೇಕು. ರೇಷನ್ ಕಾರ್ಡ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಸ್ನೇಹಿತರೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು. ಅದು OBC ಇದ್ದರೆ ಅಥವಾ ಬೇರೆ 3rd B 2B ಯಾವುದೇ ಇದ್ರೂ ಭೀ 5 ವರ್ಷ ವ್ಯಾಲಿಡಿಟಿ ಇರುತ್ತೆ. ಅದು ಏನಾದರೂ ಡೇಟ್ ಮುಗಿದಿದ್ರೆ ನೀವು ಹೊಸದಾಗಿ ಹಾಕಿಸ್ಕೊಳ್ಬೇಕು. ಅದು ಎಂಪ್ಲಾಯ್ಮೆಂಟ್ಗೋಸ್ಕರ ಇರಬೇಕು ಸ್ನೇಹಿತರೆ. ಕೆಲವ್ರ ಹತ್ರ ಇರುತ್ತೆ ಸ್ನೇಹಿತರೆ, ಅದು ಎಜುಕೇಷನ್ಗೆ ಅಂದರೆ ಶೈಕ್ಷಣಿಕ ದಾಖಲಾತಿಗೆ ಮಾತ್ರ ಅಂತ ಇರುತ್ತೆ. ಅದು ಏನಪ್ಪ ಅಂತಂದ್ರೆ ಉದ್ಯೋಗ ಪ್ರಮಾಣ ಪತ್ರಕ್ಕಾಗುತ್ತೆ ಅಂತೇಳಿ ಹಾಕಬೇಕು ಸ್ನೇಹಿತರೆ. ಎಂಪ್ಲಾಯ್ಮೆಂಟ್ಗೋಸ್ಕರ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ತೆಗೆಸ್ಕೊಂಡಿರಬೇಕು. ಮತ್ತು ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಸಂಬಂಧಿಸಿದರೆ 371G ಅತ್ಯವಶ್ಯಕವಾಗಿರುತ್ತದೆ. ವೋಟರ್ ID ಬೇಕಾಗಿರುತ್ತೆ ಸ್ನೇಹಿತರೆ. ವೋಟರ್ ID ಕಡ್ಡಾಯವಾಗಿ ಇರಲೇಬೇಕು. ಮತ್ತು ವಾಸಸ್ಥಳ ಪ್ರಮಾಣ ಪತ್ರ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ವಾಸಸ್ಥಳ ಪ್ರಮಾಣ ಪತ್ರ ಇರಬೇಕು. ಅತಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ, ಯಾರು ಗ್ರಾಮೀಣ ಪ್ರದೇಶದಲ್ಲಿ ತಮ್ಮ ಒಂದು ಶೈಕ್ಷಣಿಕ ಜೀವನವನ್ನು ಮುಗಿಸಿರ್ತಿರೋ 1ನೇ ತರಗತಿಯಿಂದ 10ನೇ ತರಗತಿ ಅವರು ಗ್ರಾಮೀಣ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ಆಮೇಲೆ ಕನ್ನಡ ಮಾಧ್ಯಮ, ಕನ್ನಡ ಮೀಡಿಯಮಲ್ಲಿ ಓದಿದವರಿಗೆ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕಾಗಿರುತ್ತೆ. ಮತ್ತು ಯಾರು ಅಂಗವಿಕಲ
ಕೋಟಾದಲ್ಲಿ ಯಾರೋ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೋ ಅವರಿಗೆ ಸೆಲೆಕ್ಷನ್ ಆಗಿರ್ತಾರೋ ಅವ್ರಿಗೆ ಏನಪ್ಪ ಅಂತಂದ್ರೆ UD ಕಾರ್ಡ್ ಕಡ್ಡಾಯವಾಗಿ ಬೇಕಾಗಿರುತ್ತೆ. UD ಕಾರ್ಡ್. ಮತ್ತು ಯಾರು ಯೋಜನಾ ನಿರಾಶ್ರಿತರ ಕೋಟಾದಲ್ಲಿ ಆಯ್ಕೆಯಾಗಿದ್ದರೆ ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರ ಬೇಕಾಗಿರುತ್ತೆ. ಇನ್ನು ಉಳಿದಂತೆ ಆಯೋಗವು ಈ ದಾಖಲಾತಿಗಳನ್ನು ಹೊರತುಪಡಿಸಿ ಆಯೋಗವು ಯಾವುದೇ ಒಂದು ದಾಖಲಾತಿಗಳನ್ನು ನಿಗದಿಪಡಿಸಿದರೆ ಆ ಒಂದು ದಾಖಲಾತಿಗಳು ಕಡ್ಡಾಯವಾಗಿ ತೆಗೆದುಕೊಂಡು ಒಂದು ಡಾಕ್ಯುಮೆಂಟ್ ಪರಿಶೀಲನೆಗೆ ಹಾಜರಾಗಬೇಕಾಗಿರುತ್ತೆ. ಇದಿಷ್ಟು ಆಗಿತ್ತು ಸ್ನೇಹಿತರೆ ಒಂದು ದಾಖಲಾತಿ ಪರಿಶೀಲನೆಗೆ ಸಂಬಂಧಿಸಿದ ಒಂದು ಈ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಲೈಕ್ ಕೊಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ.